ಹೊಳೆನರಸೀಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ವಕೀಲರ ಸಂಘ ಆಯೋಜಿಸಿದ್ದ ಸಿದ್ಧಗಂಗಾ ಶ್ರೀ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ತ್ರಿವಿಧ ದಾಸೋಹಿಗಳು ಹಾಗೂ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರನ್ನು ಕಂಡ ನಾವುಗಳೇ ಧನ್ಯರು. ಅಂತಹ ಮಹಾಪುರುಷರು ನಡೆದಂತಹ ದಾರಿ ನಮಗೆ ದಾರಿದೀಪವಾಗಿದೆ. ಅಕ್ಷರಾಭ್ಯಾಸದ ಜೊತೆ ಅನ್ನ ದಾಸೋಹದ ಪರಂಪರೆಯನ್ನು ಮಠದಲ್ಲಿ ಪಾಲಿಸಿದ ಪೂಜ್ಯರ ಆದರ್ಶಗಳನ್ನು ನಾವುಗಳು ಪಾಲನೆ ಮಾಡೋಣವೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಮುನವಳ್ಳಿ ಮಠ್ ಸಲಹೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಪೂಜ್ಯರನ್ನು ನೆನಪಿಸಿಕೊಳ್ಳುವ ಜೊತೆಗೆ ಅವರ ಜೀವನದ ಆದರ್ಶಗಳು ಮಾರ್ಗದರ್ಶನ ನೀಡುತ್ತದೆ ಮತ್ತು ಪಾಲನೆ ಮಾಡುವ ಮೂಲಕ ಜೀವನ ಪಾವನ ಮಾಡಿಕೊಳ್ಳೋಣವೆಂದು ಕರೆ ಕೊಟ್ಟರು. ಸಿವಿಲ್ ನ್ಯಾಯಾಧೀಶರಾದ ಚೇತನ ಅವರು ಮಾತನಾಡಿ, ಪೂಜ್ಯ ಸ್ವಾಮೀಜಿಗಳು ಶ್ರೀಮಠದ ಜವಾಬ್ದಾರಿ ವಹಿಸಿಕೊಂಡಂತಹ ಸಂದರ್ಭದಲ್ಲಿ ತಮಗೆ ವಹಿಸಿದ ಜವಾಬ್ದಾರಿಯನ್ನು ನಿರ್ವಹಿಸುವ ಸಲುವಾಗಿ ಅಸಮಾನತೆ ತಾಂಡವ ಆಡುತ್ತಿದ್ದ ಸಂದರ್ಭದಲ್ಲಿಯೂ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಭಿಕ್ಷಾಟನೆ ಮಾಡುವ ಮೂಲಕ ಕರ್ತವ್ಯ ನಿರ್ವಹಿಸುವ ಜೊತೆಗೆ ಅಚ್ಚುಕಟ್ಟಾಗಿ ದಶಕಗಳ ಕಾಲ ಯಾವುದೇ ಕಳಂಕವಿಲ್ಲದೆ ಶೈಕ್ಷಣಿಕ ಸಂಸ್ಥೆಗಳ ನಿರ್ವಹಣೆ ಮಾಡುತ್ತಾ ಸ್ವಾಮೀಜಿಗಳು ಮಾಡಿರುವ ಸಾಧನೆ ಅಸಾಧಾರಣವಾಗಿದೆ ಎಂದು ಸ್ಮರಿಸುತ್ತಾ ಹಲವಾರು ವಿಷಯಗಳ ಕುರಿತು ಮಾತನಾಡಿದರು. ನಿವೃತ್ತ ಪ್ರಾಂಶುಪಾಲ ಪ್ರಭುಶಂಕರ್ ಪ್ರಧಾನ ಭಾಷಣ ಮಾಡಿದರು. ಗಂಗರಾಜು ಪ್ರಾರ್ಥಿಸಿದರು. ಕೃಷ್ಣಮೂರ್ತಿ ಸ್ವಾಗತಿಸಿದರು ಹಾಗೂ ಶಿವಮೂರ್ತಿ ನಿರೂಪಿಸಿದರು. ಸಿವಿಲ್ ನ್ಯಾಯಾಧೀಶರಾದ ಐಶ್ವರ್ಯ ಗುಡದಿನ್ನಿ, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಸುನಿಲ್ ಕುಮಾರ್, ಶಿವಕುಮಾರ್ ಹಾಗೂ ಶಿರೀನ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂವಿ ಶಿವಕುಮಾರ್, ಹಿರಿಯ ವಕೀಲರಾದ ಉದಯ ರಂಜನ್, ಎಚ್.ಎಸ್. ಅರುಣ್ ಕುಮಾರ್, ರಾಮ್ ಪ್ರಸನ್ನ, ಪುರುಷೋತ್ತಮ್, ಆರ್.ಡಿ. ರವೀಶ್, ನಟರಾಜ್, ಯುಆರ್ ಸತೀಶ್, ಮೈತ್ರಿ ಕೆ.ಎನ್., ಕೆ.ಎಸ್. ಪ್ರಕಾಶ್, ರಾಮ್ ಪ್ರಸಾದ್, ಬಲರಾಮ, ಕೃಷ್ಣೇಗೌಡ, ರವಿ, ದೇವರಾಜ್ ಎಂಕೆ, ಚೇತನ್, ಮಮತಾ, ಸಂಗೀತ, ಜಯಲಕ್ಷ್ಮಿ, ಶಿವಕುಮಾರ್, ಮಂಜುನಾಥ್, ನವೀನ್, ಶಿವಣ್ಣ, ಶೇಖರಪ್ಪ, ಶಶಿಕುಮಾರ್, ಆಶಾರಾಣಿ, ಆಶಾಕುಮಾರಿ, ಮೇಘನಾ, ಉಮೇಶ್, ಪ್ರಕಾಶ್, ಎಸ್.ಬಿ. ಸೋಮಶೇಖರ್, ಸಂಗೀತ, ರಾಣಿ, ಜ್ಯೋತಿ, ಅನುಷಾ, ಐಎಲ್ ಸುರೇಶ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನೂ ಬಹಳ ಜನ ಮಾತಾಡೋರಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಹೀಗೆ ಬಹಳಷ್ಟು ಕಾರ್ಯಕ್ರಮ ನಾವು ಹೆಚ್ಚಾಗಿ ಮೊಬೈಲ್ ನೋಡ್ತಲೇ ಇರ್ತಾರೆ. ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲರಿಗೂ ಶಿವಕುಮಾರ ಸ್ವಾಮಿ ಜಯಂತಿ ಶುಭಾಶಯಗಳು. ಅವ್ರ ಬಗ್ಗೆ ಹೇಳಲಿಕ್ಕೆ ನಾವು ಅರ್ಹರೋ ಅಲ್ಲವೋ ನಂಗೆ ಗೊತ್ತಿಲ್ಲ. ಆದರೂ ಸಹಿತ ಈ ನಡೆದಾಡುವ ದೇವರು ಮತ್ತು ತ್ರಿವಿಧ ದಾಸೋಹಿ ಅಂತಹ ಹೆಸರು ಮಾಡಿದಂತಹ ಶ್ರೀಯುತ ಶಿವಕುಮಾರ ಸ್ವಾಮಿಗಳು ನಾವೆಲ್ಲ ಕಣ್ಣಾರೆ ನೋಡಿದಂತಹ ವ್ಯಕ್ತಿಗಳು. ನಾವೆಲ್ಲ ಧನ್ಯರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ಏನಿದೆ, ಅವರು ನಡೆದಂತಹ ದಾರಿ ಏನಿದೆ, ಅದು ನಮಗೆಲ್ಲರಿಗೂ ಸಹಿತ ಒಂದು ದಾರಿದೀಪ. ಅವರು ಅಕ್ಷರ ಅಭ್ಯಾಸದ ಜೊತೆಗೆ ಅನ್ನದಾಸವನ್ನೂ ಸಹ ತಮ್ಮ ಒಂದು ಮಠದಲ್ಲಿ ಮಾಡಿದಂತಹ ಪರಂಪರೆಯನ್ನು ಇಟ್ಕೊಂಡಂಥವರು. ಸೊ ಅವರ ಆದರ್ಶಗಳನ್ನು ನಾವೆಲ್ಲ ಪಾಲಿಸುತ್ತಾ ನಮ್ಮೆಲ್ಲರ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ. ಅದೇ ರೀತಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಿಂದ, ಅವರನ್ನು ನೆನೆಸ್ಕೊಳ್ಳೋದ್ರಿಂದ ನಮಗೆಲ್ಲರಿಗೂ ಸಹಿತ ಅವರ ಜೀವನ ಮಾರ್ಗದರ್ಶನ ಆಗತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಮ್ಮ ಜೀವನವನ್ನು ಪಾವನಗೊಳಿಸೋಣ ಅಂತ ಹೇಳ್ತಾ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ನೀಡುತ್ತಾ ಇದ್ದೀನಿ. ಅವರ ಜಯಂತಿಯ ದಿನದ ಶುಭಾಶಯಗಳನ್ನು ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಮಾತಾಡಲಿಕ್ಕೆ ಏನು ಉಳಿದಿಲ್ಲ. ಪ್ರಭುಶಂಕರ್ ಸರ್ ಅವರು ಎಲ್ಲಾನು ಸ್ವಾಮಿಗಳ ಬಗ್ಗೆ ಏನೇನು ವಿಚಾರಗಳಿದೆ ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ಅವರು ಹೇಳಿಬಿಟ್ಟಿದ್ದಾರೆ. ಹಾಗೆ ನಮ್ಮ ಮೇಡಮ್ ಕೂಡ ಏನೇನು ವಿಚಾರಗಳಿದೆ ಅದೆಲ್ಲವನ್ನು ಹೇಳಿಬಿಟ್ಟಿದ್ದಾರೆ. ಮತ್ತೆ ಅದೆಲ್ಲವನ್ನು ಹೊರತುಪಡಿಸಿ ಮೇಡಮ್ ಹೇಳಿದಾಗೆ ಈ ಸ್ವಾಮಿಗಳ ಬಗ್ಗೆ, ಶಿವಕುಮಾರ ಸ್ವಾಮಿಗಳ ಬಗ್ಗೆ ಮಾತಾಡಲಿಕ್ಕೆ ನಾವು ತುಂಬಾ ಸಣ್ಣವರು ಅಂತಾನೆ ಹೇಳ್ತೇನೆ ನಾನು. ಅವರು ಅಂದ್ರೆ 1930ನೇ ಆಸುಪಾಸಿನಲ್ಲಿ ಅವರು ಉತ್ತರಾಧಿಕಾರಿಯಾಗಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಈ ದಾಸೋಹ ಮತ್ತೆ ವಿದ್ಯಾರ್ಥಿ ನಿಲಯ ಹಾಗೂ ಶೈಕ್ಷಣಿಕ ಸಂಸ್ಥೆಗಳ ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಷ್ಟೊಂದು ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ಅನ್ನುವಂಥದ್ದು. ಈ ಕಾಲ ಏನಂತಂದ್ರೆ ನಾನು ನನ್ನದು, ಬೇರೆಯವ್ರು ಏನಾದ್ರೂ ಮಾಡ್ಕೊಳ್ಳಿ, ಹೇಗಾದ್ರೂ ಇರಲಿ, ನಮಗೆ ಅದರ ಸಂಬಂಧನೇ ಇಲ್ಲ ಅಂತ
ಇರುವ ಕಾಲದಲ್ಲಿ ಹಾಗೂ ಅವರು ಉತ್ತರಾಧಿಕಾರಿಯಾಗಿ ಬಂದಂತಹ ಸಂದರ್ಭದಲ್ಲಿ ಹೇಗಿತ್ತು, ಅಸಮಾನತೆ ತಾಂಡವಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಕೂಡ ಅವರು ಯಾವುದೇ ಒಂದು ತಾರತಮ್ಯ ಇಲ್ಲದೆ ಎಲ್ಲ ಮಕ್ಕಳನ್ನು ಅವರು ಅಂದ್ರೆ ಭಿಕ್ಷಾಟನೆ ಅಂದ್ರೆ ಸ್ವಾಮೀಜಿಯಾಗಿ ಭಿಕ್ಷಾಟನೆ ಮಾಡಿ ಆದ್ರೂ ಕೂಡ ಒಂದು ಉಪ್ಪು ಬೇಳೆಗೆ ಹಣ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಎಲ್ಲೋ ಓದಿದಾಗ ನನಗೆ ತಿಳಿದು ಬಂತು ಏನಂತಂದ್ರೆ ಮಕ್ಕಳಲ್ಲಿದ್ದ ದುಡ್ಡನ್ನು ಕೂಡ ತಗೊಂಡು ಮತ್ತೆ ಅವರಿಗೆ ವಾಪಸ್ ನೀಡಿದ ನಿದರ್ಶನಗಳು ಕೂಡ ಉಂಟು ಅಂತ ಹೇಳುವಂಥದ್ದು. ಆದ್ರೂ ಕೂಡ ಅವರು ಆ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಆ ಒಂದು ಏನು ಉತ್ತರಾಧಿಕಾರಿಯಾಗಿ ಅವರು ಬಂದಿದ್ರು ಮತ್ತೆ ಅವರಿಗೆ ಹೊರಿಸಿದ ಜವಾಬ್ದಾರಿ ಏನಿತ್ತು ಅದನ್ನು ಅಚ್ಚುಕಟ್ಟಾಗಿ ಹಲವಾರು ದಶಕಗಳ ಕಾಲ ಮಾಡಿಕೊಂಡು ಬಂದಿದ್ದಾರೆ ಅಂತಂದ್ರೆ ಅದು ಸಾಮಾನ್ಯ ಸಾಧನೆ ಅಂತೂ ಖಂಡಿತವಾಗ್ಲೂ ಅಲ್ಲ. ಈಗ ಯಾವುದೇ ಒಬ್ಬ ವ್ಯಕ್ತಿ, ಸಂಸ್ಥೆ ಅಥವಾ ಯಾವುದೇ ಒಂದು ಮಠಗಳು ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ಕುತ್ತು ತರಬೇಕು ಅಥವಾ ಅಭಿವೃದ್ಧಿಯನ್ನು ಸಹಿಸದವರು ಇರುವಂತಹ ಕಾಲ. ಅದು ಹಿಂದಿನಿಂದ ನಮ್ಮ ರಾಮಾಯಣ ಮಹಾಭಾರತದ ಕಾಲದಿಂದ ಕೂಡ ಬಂದದ್ದು, ಇತ್ತೀಚೆಗೆ ನಾವು ಮನುಷ್ಯರಾಗಿ ಮಾಡದಿರುವಂತದ್ದು ಮಾತ್ರ ಅಲ್ಲ. ಆದ್ರೂ ಕೂಡ ಇಷ್ಟೊಂದು ದಶಕಗಳ ಕಾಲ ಅದೇ ತರ ಅದು ಸಂಸ್ಥೆ ಮುಂದುವರಿತಿದೆ ಅಥವಾ ಯಾವುದೇ ಒಂದು ಕಳಂಕ ಇಲ್ಲದೆ ಯಾವುದೇ ಒಂದು ಆರೋಪಗಳು ಇಲ್ಲದ ಆ ಸಂಸ್ಥೆ ಮುಂದುವರಿತಿದೆ ಅಂತಂದ್ರೆ ಅಲ್ಲಿ ಆ ಸಂಸ್ಥೆಯನ್ನು ಯಾವ ರೀತಿ ನಡೆಸ್ಕೊಂಡು ಬಂದ್ರು ಸ್ವಾಮಿಗಳು ಅಥವಾ ಈಗ ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ ಅನ್ನೋದನ್ನು ನಾವು ಅದನ್ನು ಮಾತಲ್ಲಿ ಹೇಳಿದ್ರು ಕೂಡ ವಿವರಿಸಿದ್ರು ಕೂಡ ಅದು ಕಡಿಮೆನೆ. ಅವ್ರು ಮಾಡಿರುವಂತಹ ಸಾಧನೆ ಏನಿದೆ, ಇಷ್ಟು ದಶಕಗಳ ಕಾಲ ಸ್ವಾಮೀಜಿ ಮಾಡಿರುವಂತಹ ಸಾಧನೆ ಏನಿದೆ ಅದು ನಾವೆಲ್ಲ ನಿರೂಪಣೆ ಮಾಡಲಿಕ್ಕೂ ಕೂಡ ಅದನ್ನು ವಿವರಿಸಲಿಕ್ಕೂ ಕೂಡ ಆಗುದಿಲ್ಲ. ಅದು ಅಸಾಧಾರಣ ಸಾಧನೆ ಆಗಿದೆ. ಇನ್ನೊಂದು ಏನಂತಂದ್ರೆ ಅವರು ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಅಂತಾನೆ ಅಥವಾ ತೊಲಗಿಸ್ಲಿಕ್ಕೆ ಅಂತಾನೆ ಅವರು ತನ್ನ ಕಾರ್ಯಗಳನ್ನು ಕೂಡ ಮಾಡಿಕೊಂಡು ಬಂದ ಹೇಳಿದ ಹಾಗೆ ಮೊಟ್ಟ ಮೊದಲಿಗೆ ಅವರು ಬಸವ ಜಯಂತಿಯನ್ನು ಕೂಡ ಬಸವ ಜಯಂತಿ ಆಚರಣೆಯನ್ನು ಕೂಡ ಅವರು ಮಾಡಲಿಕ್ಕೆ ಅದನ್ನು ಪ್ರಾರಂಭಿಸಿದ್ದು ಕೂಡ ಈ ಶಿವಕುಮಾರ ಸ್ವಾಮೀಜಿಯವರೇ. ಆದ್ರಿಂದ ಏನಿದೆ ಈ ಅವರ ಬಸವ ಅಥವಾ ಶಿವಕುಮಾರ ಸ್ವಾಮೀಜಿಯವರ ಜಯಂತಿ ಆಗಿರಲಿ ಅಥವಾ ಶಿವಕುಮಾರ ಸ್ವಾಮೀಜಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಆಚರಣೆಗಳು, ಆಡಂಬರದ ಆಚರಣೆಗಳು ಆಗುವುದು ಬೇಡ. ಅರ್ಥಪೂರ್ಣ ಆಚರಣೆ ಆಗ್ಲಿ. ಇವತ್ತು ಕೂಡ ಅರ್ಥಪೂರ್ಣ ಆಚರಣೆ ಆಗಿದೆ, ಇನ್ನು ಮುಂದೆ ಕೂಡ ಹಾಗೆ ಮುಂದುವರೆಕೊಂಡು ಬರಲಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಒಲವೆರಲಿ ಸತ್ಕಾರ್ಯದಲ್ಲಿ ನಡೆದಾಡುವ ದೇವರು, ಕಾಯಕ ಯೋಗಿ, ತ್ರಿವಿಧ ದಾಸೋಹಿ, ಬಸವಣ್ಣವರು ಕಂಡ ಅಜ್ಜ, ಕಾಯಕ ಶ್ರದ್ಧೆಯ ಯೋಗಿ, ತತ್ವಜ್ಞಾನಿ, ಶಿಕ್ಷಣ ತಜ್ಞರು, ಆಗ ಪದ್ಮಭೂಷಣ, ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಅನುಗ್ರಹ ತಮ್ಮೆಲ್ಲರ ಮೇಲಿರಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ನಡೆಸಿಕೊಟ್ಟಂಥ ಶ್ರೀಮತಿ ನಿವೇದಿತಾ ಮಹಾಂತೇಶ್ ಮುನವಳ್ಳಿ ಮಠ ಅವರವರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಎಂ ಎ ಶಿವಕುಮಾರ್ ಅವರೇ, ಈ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಚೇತನವರವರೇ ಮತ್ತು ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರಾದ ಮತ್ತೊಬ್ಬರು ಶ್ರೀಮತಿ ಐಶ್ವರ್ಯ ಗುಡಿದಿನವರೇ, ಸಹಾಯಕ ಅಭಿಯೋಜಕರಾದಂಥ ಸುನೀಲ್ ಕುಮಾರ್, ಶಿವಕುಮಾರ್ ಮತ್ತು ಸಿರಿನ್ ಅವರೇ, ಉಪಾಧ್ಯಕ್ಷರಾದ ಅಶೋಕ್ ಅವರೇ, ಕಾರ್ಯದರ್ಶಿಗಳಾದ ಸತೀಶ್ ಅವರೇ ಮತ್ತು ಜಂಟಿ ಕಾರ್ಯದರ್ಶಿಗಳಾದ ಮೈತ್ರಿ ಅವರೇ, ಪ್ರಕಾಶ್ ಅವರೇ ಖಜಾಂಚಿ ಅವರ ಮತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ನನ್ನ ಹಿರಿಯ ವಕೀಲರೇ ಮತ್ತು ಕಕ್ಷಿದಾರರೇ ಮತ್ತು ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ನನ್ನ ಅಂತರಾಳದ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಪ್ರಾತಸ್ಮರಣೀಯರು ಅಂತ ನಾವು ಏನು ಕರಿತೀವಿ ಅದರಲ್ಲಿ ಈ ಶಿವಕುಮಾರ ಸ್ವಾಮೀಜಿಯವರು ಒಬ್ಬರು. ಇವತ್ತು ಏಪ್ರಿಲ್ 1, 1907ರಲ್ಲಿ ಈಗಿನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ವನ್ನೇಗೌಡ ಮತ್ತು ಗಂಗಮ್ಮ ಅವರ ಮಗನ 13ನೇ ಮಗನಾಗಿ ಹುಟ್ಟುತ್ತಾರೆ. ಅಂಬೇಡ್ಕರ್ ಅವರು ಇದೇ ತಿಂಗಳು ಹುಟ್ಟಿದ್ದು. ಏಪ್ರಿಲ್ ತಿಂಗಳಲ್ಲಿ ಮಹಾಪುರುಷರು ಜಾಸ್ತಿ ಜನಿಸಿದ್ದಾರೆ. ಅವರು 14ನೇ ತಾರೀಕು ಹುಟ್ಟಿದ್ದಾರೆ, ಏಪ್ರಿಲ್ 14. ಅವರು 14ನೇ ಮಗ. ಮೊನ್ನೆ ಜಗಜೀವನ್ ರಾಮ್ ಜಯಂತಿ ಆಯಿತು, ಅವರು ಸಹ ಇದೇ ತಿಂಗಳಲ್ಲಿ. ಮುಂದೆ ಮಹಾವೀರ ಜಯಂತಿ ಬರುತ್ತೆ, ನಿನ್ನೆ ರಾಮನವಮಿ ಆಗಿದೆ. ಇವರೆಲ್ಲ ಈ ಏಪ್ರಿಲ್ ತಿಂಗಳಲ್ಲೇ ಜನಿಸಿದ್ದಾರೆ. ಮತ್ತು ಏನು 12ನೇ ಶತಮಾನದಲ್ಲಿ ಜಾತೀಯತೆಯನ್ನು ಹೋಗಲಾಡಿಸಿ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು. ಇವತ್ತು ನೋಡಿ ನಮ್ಮ 3 ನ್ಯಾಯಾಧೀಶರು ಮಹಿಳೆಯರು. ಭಾಳ ಸಂತೋಷ ಆಗ್ತದೆ. ನಾನು ಕಳೆದ ಬಾರಿ ಹಾಸನಿಗೆ ಹೋಗಿದ್ದೆ.
ಅಲ್ಲಿ ಜಿಲ್ಲಾಧಿಕಾರಿಗಳು ಮಹಿಳೆಯರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮಹಿಳೆಯರು, ಜಿಲ್ಲಾ CEO ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲ